ಬಂಧುಗಳೇ ನಮಸ್ತೆ. ನಾನು ಜನರ ಸುದ್ದಿ ಯೂಟ್ಯೂಬ್ ಚಾನಲಿಂದ ಇವತ್ತಿನ ವಿಷಯ ಏನೆಂದರೆ, ಬೆಳ್ಳುಡಿಯ ಟಗರು ಕಾಳಿ ಇನ್ನಿಲ್ಲ. ಟಗರು ಕಾಳ್ಗ ಅಂದರೆ ಯುವಕರು ಸೇರಿದಂತೆ ಎಲ್ಲರಿಗೂ ಅಚ್ಚುಮೆಚ್ಚು. ಆದರೆ ಬೆಳ್ಳುಡಿಯ ಟಗರು ಕಾಳಿ ಬಂದರೆ ಸಾಕು, ಅದರ ಹಿಂದೆ ಯುವಕರ ಭರ್ಜರಿ ಗುಂಪು. ಇನ್ನು ಟಗರು ಕಾಳಿ ಅಖಾಡಕ್ಕಿಳಿದರೆ ಸಾಕು, ಜನರ ಶಿಳ್ಳೆ ಕೇಕೆ ನೋಡುವುದೇ ಆನಂದ. ಅಖಾಡಕ್ಕೆ ಬಂದ ಟಗರುಗಳಿಗೆ ಒಡೆದುರುಳಿಸುವುದು ಮಾತ್ರ ಪಕ್ಕಾ ಗುರು. ರಾಜ್ಯದಲ್ಲೇ ಪ್ರಸಿದ್ಧಿಯಾಗಿರುವ ಬೆಳ್ಳುಡಿಯ ಟಗರು ಕಾಳಿ ಹೋದ ಕಡೆಯೆಲ್ಲ ಸೋತಿರುವ ಇತಿಹಾಸವೇ ಇಲ್ಲ ರೀ. ಟಗರು ಕಾಳಿ ಗೆದ್ದಿರುವ ಬಹುಮಾನಗಳು ಲೆಕ್ಕವೇ ಇಲ್ಲ. 8 ತಿಂಗಳಿದ್ದಾಗ ಈ ಟಗರು ಕಾಳಿಯನ್ನ ದಾವಣಗೆರೆ ಜಿಲ್ಲೆಯ ಬೆಳ್ಳುಡಿ ಗ್ರಾಮದ ರಾಘವೇಂದ್ರ 6-7 ವರ್ಷದಿಂದ ತಮ್ಮನ ರೀತಿಯಲ್ಲಿ ಸಾಕುತ್ತಾ ಬಂದಿದ್ದಾರೆ. ರಾಜ್ಯದಲ್ಲಿ ಎಲ್ಲೇ ಟಗರು ಕಾಳಗ ನಡೆದರೆ ಸಾಕು, ಟಗರು ಕಾಳಿ ಎಂಟ್ರಿ ಕೊಟ್ಟರೆ ಇದರ ಹಿಂದೆ ಯುವಕರ ಗುಂಪು ಮಾತ್ರ ಭರ್ಜರಿಯಾಗಿರುತ್ತೆ. ಆದರೆ ಇತ್ತೀಚೆಗೆ 7-8 ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಕಾಳಿ ಸಾವನ್ನಪ್ಪಿದ್ದು, ಟಗರು ಕಾಳಿಯ ಸಾವಿನ ವಿಚಾರ ತಿಳಿದ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಯುವಕರು ಗುಂಪಾಗಿ ರಾಘವೇಂದ್ರ ಅವರ ಮನೆಯ ಮುಂದೆ ಜಮಾಯಿಸಿ ಟಗರು ಕಾಳಿಗೆ ಪುಷ್ಪಮಾಲೆ ಹಾಕಿ ಸಂತಾಪ ಸೂಚಿಸಿದರು. ಬಳಿಕ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿ ಅಂತ್ಯಕ್ರಿಯೆ ಮಾಡಿದರು. ನೋಡ್ರಿ, ಅದು ಮರಿ ಕುರಿ ಇದ್ದನು ಅದು ಯಾವತ್ತೂ ಸೋತೆ ಇಲ್ಲ. ಹಂಗ ಅಡ್ಕೆಂತ ಬಂತು, ಹಂಗ ಚೆನ್ನಾಗಿ ಆಡ್ತು, ಎಲ್ಲ ಚೆನ್ನಾಗಿ ಆಡ್ತು. ಹಂಗಾಗಿ ಅವ್ರು ಇಟ್ಕೊಂಬಿಟ್ರು ಮೇಯ್ಸಕ್ಕಂತಂದು 9-10 ವರ್ಷ ಅವರು ದಿವಸ 2-3 ಸಾವಿರ ಖರ್ಚು ಮಾಡೋರು ಅವರು ಒಂದು ಮರಿಗೆ. ಅದು ಒಂದು 15-20 ಲಕ್ಷನೂ ದುಡ್ದೈತಿ. ದಿವಸ 2-3 ಸಾವಿರ. ಈಗ 9 ವರ್ಷದ್ದೂ ಖರ್ಚು ಮಾಡ್ಯಾರ ಓನರ. ಅವನಿಗೆ ಗೊತ್ತು, ನಾವಂತ ಆಟದ ಹತ್ರ ಹೋಗಿಲ್ಲ, ಇಲ್ಲೇ ನೋಡ್ತಿದ್ರು ಜನ ಹೋಗೋದು ಬರೋದು ನೋಡೇ ನಮಗೆ ಸಾಕಾಗೋದಾಗ, ನೀನು ಇದು ಏನಪ್ಪ ಯಾವ ಬಾಗಲಕೋಟಿದ್ದ ಬಂದ್ವಿ, ಇವ್ರು ನಾವು ಇಲ್ಲೇ ಇದಕ್ಕೆರೆಗೆ ಇರ್ತಿದ್ವಲ್ಲ, ಶಿವಮೊಗ್ಗದವರು ಒಂದು ಸ್ವಲ್ಪ ಕಾಳಿಗೆ ತೋರಿಸಿ ಬರ್ರಿ ಅನ್ನೋರು. ಇವ್ರು ಅವ್ರು ಇಲ್ಲಪ್ಪ ಅವ್ರು ಬಿಗಾಕ್ಯಂದಗಾರ ಅಂತ ಹೇಳ್ಕೊಳ್ತಿದ್ವಿ. ಬಾಗಲಕೋಟೆಯಿಂದ ಬರೋರು, ಬಿಜಾಪುರದಿಂದ ಬರೋರು, ಬಳ್ಳಾರಿಯಿಂದ ಬರೋರು, ಹಿಂಗೆಲ್ಲ ಬರೋರು ನೋಡೋಕ್ಕೆ ಎಲ್ಲ ನೋಡೋಕೆ ಬರೋರು ಜನಗಳು ಆಟಕ್ಕೆ ಹೋದತ್ರ. ಅದು ಅಲ್ಲಿ ಸೋದಲಿಲ್ಲ, ಜೀವನದಾಗ ಎಲ್ಲಿ ಸೋದಲೇ ಅಲ್ಲ. ಮೊನ್ನೆ ಇದ್ರಾಗ ಏನಾಯ್ತೋ ಗೊತ್ತಿಲ್ಲ, ಅದು ದಾವಣಗೆರೆ ದುಗ್ಗವನ ಜಾತ್ರೆ ಮಾತ್ರ ಅದು ಸೋಲ್ತು. ಏನಾಗಿತ್ತು? ಏನೋ ಮುಟ್ಟಿದ್ರು, ಕಣ್ಣು ಮುಟ್ಟಿದ್ರು, ಕಣ್ಣಿಗೆ ಏನೋ ಇದಾಯ್ತು ಏನೋ ಅಂತ ಹೇಳಿದ್ರಪ್ಪ. ಅದು ಏನೋ ಅನ್ನೋದು ಗೊತ್ತಿಲ್ಲ. ಅವಾಗಿಂದ ಸ್ವಲ್ಪ ಇದಾಗ್ತದೆ. ಅವತ್ತಿನ ಅದು ಸ್ವಲ್ಪ ಇದಾಕಿ ಅಂತ ಬಂತು. ಕಾಳಿ ಅಂತ ಇದು ಸತತ ಕಂಟಿನ್ಯೂ ಕೊಣ್ಣೂರು ಕಣದಾಗೆ ಫಸ್ಟ್ ಪ್ರೈಸ್ ಹೊಡೆಯುತ್ತೆ. ಕರ್ನಾಟಕ ಕೇಸರಿ ಅಂತ ಹೆಸರು ಪಡೆದೈತೆ. ಬೆಳಗಿದ್ದ ನೀವು ನೋಡಿರಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ. 1000-2000 ಎಷ್ಟು ಜನ ಹೇಳೋಕ್ಕಾಗ್ತಾಯಿಲ್ಲ. ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಅವ್ರಿಗೆ ಯಾರಿಗೂ ಓನರಿಗೆ ಏನು ಕಾಲ್ ಮಾಡಿಬಿಡ್ರಿ, ನೀವೇ ಬಂದು ಇದನ್ನು ಕುರಿ ನೋಡ್ಕೊಂಡು ಹೋಗ್ರಿ. ಇದಕ್ಕೆ ಹುಷಾರಿದ್ದಿದ್ದಿಲ್ಲ ಅಣ್ಣ, 1 ವಾರ ಆಯಿತು ಜ್ವರ ಬಂದಿತ್ತು. ಅದೇ ಹುಷಾರಿಲ್ದಂಗೆ ತೀರ್ಕೊಂಡಾಯ್ತು. ಬೆಳಗ್ಗೆ 8 ಗಂಟೆ ತೀರ್ಕೊಂಡಾಯ್ತು. ಅದು ಪ್ರೈಸು ಮರಿ ಕುರಿಯಿಂದ ಹಿಡಿದು 8 ತನಕ ಫಸ್ಟ್ ಪ್ರೈಸ್, ಎಲ್ಲ ಕಡೆ ಫಸ್ಟ್ ಪ್ರೈಸ್ ಹೊಡೆಯುತ್ತೆ. ದುಗ್ಗಮ್ಮ ಕಣ 6 ಹೊಡೆಯುತ್ತೆ, 8 ಏನಿಲ್ಲ. ಮತ್ತು ಹೊನ್ನಾಳಿ ಕಣ ಕಂಟಿನ್ಯೂ ಅದು ಎರಡು ಪ್ರೈಸ್ ಮಾಡುತ್ತೆ. ಹೊನ್ನಾಳಿ 8 ಸೆಕೆಂಡ್ ಥರ್ಡ್ ಯಾವಿಲ್ಲ ಅಣ್ಣ, ಎಲ್ಲ ಫಸ್ಟ್ ಪ್ರೈಸ್. ಅವರೆಲ್ಲ ಪೂರಾ ಚೆನ್ನಾಗಿ ಸಾಕಿದ್ರು. ಆಮೇಲೆ ಕುರಿ ತೋರಿಸಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು. ಬಟ್ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಬಂದವರು ಒಂದು ಸೈಡ್ ಒಂದು ಇನ್ಸಿಡೆಂಟ್ ಆಗಿತ್ತು, ಅದಕ್ಕೋಸ್ಕರ ಅವ್ರು ಕುರಿ ತೋರಿಸಿಲ್ಲ. ಯಾಕೆ ಅಂತ ಇದೆಲ್ಲ ಮುಗಿದ ಮೇಲೆ ಹೇಳ್ತಾರೆ ಅವರು ಯಾಕೆ ತೋರಿಸಿಲ್ಲ ಅಂತ. ಅದಕ್ಕೋಸ್ಕರ ಯಾರು ಬೇಜಾರಾಗಬೇಡ್ರಿ, ಕುರಿ ಯಾಕೆ ತೋರಿಸಿಲ್ಲ ಅಂತ ನೆಕ್ಸ್ಟ್ ಹೇಳ್ತಾರೆ ಅವರು. ಓಕೆ, ಅದ್ರದ್ದು ಇದು ಮಾಡೋರು ಜನ ಅಷ್ಟೇ. ಅದನ್ನು ಬಿಟ್ಟರೆ ಏನೂ ಇಲ್ಲ. ಚೆನ್ನಾಗಿ ಆಡೈತೆ ಕುರಿ. ಹೆಸರು ಚಂದ್ರು ಅಂತ. ಮಾಡ್ತೀರಿ
ಎಮ್ ಎಲ್ ಎ ಚೆನ್ನಾಗಿ ಇಂಪ್ರೂವ್ ಮಾಡ್ತೀರಿ ಹಾಂ